ಕಾಠ್ಮಂಡುವಿನ ಹಡಿಗಾಂವ್ ಬೀದಿಗಳು ಹಬ್ಬದ ಜೋಶಲ್ಲಿ ಮೂಡಿ ಬಂದಿದ್ದವು. ಬಣ್ಣ ಬಣ್ಣದ ದೀಪಗಳು, ಲೈವ್ ಮ್ಯೂಸಿಕ್ ಮತ್ತು ಎಲ್ಲಿ ನೋಡಿದರಲ್ಲಿ ಊಟದ ಕ್ಯಾದ ಪರಿಮಳ. ಹಡಿಗಾಂವ್ ಫುಡ್ ಫೆಸ್ಟಿವಲ್ ಯಾವಾಗಲೂ ಫುಡ್ ಲವರ್ಸ್ಗಾಗಿ. नेवारी स्टाइल हमारा कल्चर स्वीट है एक्चुअली. इसका नाम क्या है भाई? योमारी. यो बोफ ये बोफ है. ये बोलो. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಭಕ್ತಪುರ ದರ್ಬಾರ್ ಸ್ಕ್ವೇರ್ ನೇವಾರಿ ಕಲ್ಚರ್ ಬಗ್ಗೆ ನಿಮಗೆ ತೋರಿಸಿದ್ದೆ. ಸೊ ಇಂದಿನ ವಿಡಿಯೋದಲ್ಲಿ ನಾವು ನೇವಾರಿ ಫುಡ್ ಫೆಸ್ಟಿವಲ್ ಹೇಗೆ ನಡೆಯುತ್ತೆ, ಇಲ್ಲಿ ಒಂದು ಹಡಿಗಾಂವ್ ಫೆಸ್ಟಿವಲ್ ಅಂತ ನಡೆಯುತ್ತೆ. ಈ ಪ್ಲೇಸ್ ಹೆಸರು ಹಡಿಗಾಂವ್. ಸೊ ಇಲ್ಲಿ ಎವ್ರಿ ಸ್ಯಾಟರ್ಡೇಸು ಬಂದು ಫುಡ್ ಫೆಸ್ಟಿವಲ್ನ ನಡೆಸ್ತಾರೆ. ನೇವಾರಿ ಫುಡ್ ಕಲ್ಚರಲ್ಲಿ ಯಾವ್ಯಾವ ಫುಡ್ಸ್ ಇರುತ್ತೆ, ಸೊ ಅದನ್ನೆಲ್ಲದನ್ನೂ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಒಂದೊಂದೇ ಫುಡ್ನ ಟ್ರೈ ಮಾಡೋಣ. ಸೊ ಈ ದೇವಸ್ಥಾನ ನೋಡಿ, ಈ ದೇವಸ್ಥಾನ ಮೇಲೆ ಈ ಪೀಪಲ್ ಪ್ಲೇಟ್ ಬೆಳೆದಿದೆ. ಅದರ ರೂಟ್ಸ್ ಎಲ್ಲ ನೋಡಿ ಫುಲ್ಲು ವಾಲ್ ಥರ ಕವರ್ ಆಗಿದೆ. ಆ್ಯಂಡ್ ಇದು ಬಂದು ಶ್ರೀ ಕೃಷ್ಣನ ದೇವಸ್ಥಾನ ಈ ಹಡಿಗಾಂವ್ ಫೆಸ್ಟಿವಲಲ್ಲಿ. ಸೊ ಈ ಟೆಂಪಲ್ ಸಿಗುತ್ತೆ. ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಫುಡ್ಸ್ ಎಲ್ಲ ಅರೇಂಜ್ ಮಾಡಿ ಆ್ಯಂಡ್ ಕುತ್ಕೊಂಡು ತಿನ್ನೋದಕ್ಕೆ ಪ್ಲೇಸ್ ಎಲ್ಲ ಇದೆ. ಸೊ ಇದು ಆ್ಯಕ್ಚುಲಿ ಟ್ರೆಡಿಷನ್ ಫುಡ್ ಅನಿಸುತ್ತೆ. ಇದು ಚಿವ್ರ ಅನಿಸುತ್ತೆ. ಚಿವ್ರ, ಬಫ್, ಚೊಯ್ಲ ಸಮಥಿಂಗ್ ಅದೇ ಥರ ಇರುತ್ತೆ. ಎಸ್ ಬಿ ನೇವಾರಿ ಫುಡ್ ಇದೆ. ಸೊ ಈ ಥರ ಫುಲ್ ಈ ಸ್ಟ್ರೀಟಿಂದ ಆ ಸ್ಟ್ರೀಟ್ವರೆಗೂ ಫುಲ್ ಜನ ಇರ್ತಾರೆ, ಫುಡ್ ತಿಂತಾ ಇರ್ತಾರೆ. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಗೇಮ್ಸ್ ಆಡ್ತಾರೆ. ಮಕ್ಕಳೆಲ್ಲ ಗೇಮ್ಸ್ ಆಡ್ತಾ ಇರ್ತಾರೆ, ಕ್ಯಾರಮು, ಪಝಲ್ಲು. ಊಟ ಮಾಡೋರು ಊಟ ಮಾಡ್ತಾ ಇರ್ತಾರೆ. ಯೋಮಾರಿ ಈ ಸಿಹಿ ತಿನಿಸು ಲಿಚಿವಿ ಕಾಲದಿಂದಲೂ ಹಡಿಗಾಂವ್ ಮತ್ತು ನೇವಾರಿ ಸಮುದಾಯದ ಮುಖ್ಯ ಅಡುಗೆಯಾಗಿದೆ. ಯೋಮಾರಿ ಕೇವಲ ಒಂದು ಸಿಹಿ ತಿನಿಸು ಮಾತ್ರವಲ್ಲ, ಇದು ನೇವಾರಿ ಪರಂಪರೆಯ ಪ್ರತೀಕ. ಈ ಸಿಹಿ ತಿಂಡಿಯನ್ನು ತಿಂದರೆ ಶರೀರ ಸುಖವಾಗಿರುತ್ತದೆ ಎಂದು ಇಲ್ಲಿ ನಂಬಲಾಗುತ್ತೆ. ನೋಡಿ, ಇದು ನೇವಾರಿ ಫುಡ್ ಸ್ವೀಟ್. ಇದು ಅವರ ಟ್ರೆಡಿಷನಲ್ ಸ್ವೀಟು. ಚಾಕ್ಲೇಟ್ ಥರ ಇದೆ, ಸಕ್ಕತ್ತಾಗಿದೆ. ಒಳಗಡೆ ಕ್ಲೀನಾಗಿ ಗೊತ್ತಾಗ್ತದೆ. ಅಕ್ಕಿಂದ ಮಾಡಿರೋ ಹಿಟ್ಟು, ಅದರೊಳಗೆ ಕೋಕೋನಟ್ ಇದೆ. ಕೋಕೋನಟ್ಟು ಸ್ವಲ್ಪ ಚಾಕ್ಲೇಟ್ ಫ್ಲೇವರಲ್ಲಿರೋ ಸ್ವೀಟ್ ಇದೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡಿ, ಇವಾಗ ತಾನೇ ಜಸ್ಟ್ ತಿಂದೆ ಅಲ್ವಾ ಸ್ವೀಟು, ಅದನ್ನು ಇದೇ ಥರ ಮಾಡೋದು ನೋಡಿ ಮಾಡ್ತಾ ಇದ್ದಾರೆ. मोबाइल में नहीं, ये कैमरा है, कैमरा में ले रहा है. समझ में नहीं आया, मुझे भी समझ में नहीं आया. स्वीट बना रहा है ना, वही बना रहा, स्वीट बना रहा है ना. हाँ. ಸೊ ಯಾವುದೇ ಸೈಡ್ ನೋಡಿದ್ರೂ ನಿಮಗೆ ಬರೀ ಫುಡ್ ರೆಸ್ಟೋರೆಂಟ್ ಥರನೇ ಇರುತ್ತೆ. ನೇವಾರಿ ಫುಡ್ ನಿಮಗೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ. ಬಫಿಂದ ಹಿಡಿದು ಬಫ್, ಚಿಕನ್, ಚೊಯ್ಲ ಎಲ್ಲ ಸಿಕ್ಬಿಡುತ್ತೆ. ಸೊ ಇದು ಲೆಗ್ ಪೀಸು ಚಿಕನ್.
ಸ್ವೀಟ್ ಎಲ್ಲ ಇದೆ. ಸೊ ಇದು ಹಿಮಾಲಯನ್ ಖಾದ್ಯ ಹಬ್ಬು. ಇದೆಲ್ಲ ಆರ್ಗಾನಿಕ್ ಮೆಡಿಸನ್ ಅನಿಸುತ್ತೆ, ಆರ್ಗಾನಿಕ್ ಫುಡ್ಡು ಮೆಡಿಸನ್ಸು ಇರುತ್ತೆ. ಆ್ಯಂಡ್ ಇದೆಲ್ಲ ಬರೋದು ಹಿಮಾಲಯಸಿಂದ ಬರುತ್ತೆ. ಚೀಸ್ ಸಿಗುತ್ತೆ. ಮಟನ್ ಲಂಗ್ಸ್ ಹೆಂಗಿದೆ ಟ್ರೈ ಮಾಡೋಣ. ಚೆನ್ನಾಗಿದೆ, ಸಾಫ್ಟಾಗಿ. ನಿಜವಾಗ್ಲೂ ಮಟನ್ ಲಂಗ್ಸ್ ಮಾತ್ರ ಸಖತ್ತಾಗಿತ್ತು. 100 ರುಪೀಸ್ಗೆ ಚೆನ್ನಾಗಿತ್ತು ಟೇಸ್ಟು. ಬಟ್ ನಾನು ಮಟನ್ ತಿಂದು ತುಂಬ ದಿವಸ ಆಯಿತು, ತುಂಬ ದಿವಸ ಆಗ್ತೀನಿ, ವರ್ಷಗಟ್ಟಲೆ ಆಯ್ತು ಅನಿಸುತ್ತೆ. ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಇಲ್ಲೆಲ್ಲ ನೋಡಿ ಹಂಗೆ, ನಾನು ಹಿಂದೆ ಇರೋ ಪ್ಲೇಸೆಲ್ಲ ನೋಡಿ ಹಂಗೆ. ಇದು क्या है? 12. इसमें मीट डाला है. ये बफ है क्या? बफ है. ಇದು ಬಫ್ 12 ಅಂತ ನೆವರಿ ಅವ್ರ ಕಲ್ಚರ್ ಫುಡ್ ಇದೆ. Butter is out of black dal. You know the black dal? Black dal. Okay. Yes. It's made of black dal and They soak also it, and then they grind it and they make that batter. And mung beans as well. You know the mung beans? yeah, I know. And then black dal. Okay. That's two things they use. And then this on the top is like buffalo mince. Okay. It's Buffalo mixed with mince meat. Yeah. buffalo. This one is egg. Okay. And this is a typical Newari dish. And it's a typical Newari food. Typical Newari dish. Okay. Thank you so much. Yeah, no worries. It's really nutritious. It has a very high nutritious value. ಓಕೆ, ಇದು ಹೇಳ್ತಾ ಇದ್ದಾರೆ ನೇವಾರಿ ಟ್ರೆಡಿಷ್ನಲ್ ಡಿಶ್ ಅನ್ಸುತ್ತೆ ಇದು. ಸೊ ಇದರಲ್ಲಿ ಬಫ್ ಮೀಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಅವ್ರು ಹೇಳ್ದಂಗೆ ಬ್ಲಾಕ್ ದಾಲ್ 2 ದಾಲಲ್ಲಿ ಮಾಡ್ತಾರೆ. ಸೊ ಈ ಥರ ಮಾಡ್ತಾರೆ ಇದು Black dal or mung dal? ಮೂಂಗ್ ದಾಲ್. Two different dal. ಸೊ ಇದು ನೇವಾರಿ ಬಾರ ಅಂತ ಹೇಳ್ತಾರೆ. ಸೊ ಅದರ ಜೊತೆಲಿ ಮೊಟ್ಟೆ ಮಿಕ್ಸ್ ಮಾಡಿದ್ದಾರೆ, ಆಮ್ಲೆಟ್ ಥರ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ. ಚೆನ್ನಾಗಿದೆ. ಇದು 2 ಬೇಳೆಯಿಂದ ಮಾಡ್ತಾರೆ, ಮೂಂಗ್ ದಾಲ್ ಆಮೇಲೆ ಬ್ಲ್ಯಾಕ್ ದಾಲಿಂದ ಮಾಡ್ತಾರೆ. ಸೊ ಅದ್ರ ಮೇಲೆ ಬಂದುಬಿಟ್ಟು ಮೊಟ್ಟೆ ಬೇಕಾದ್ರೆ ಮೊಟ್ಟೆ ಹಾಕ್ತಾರೆ, ಅಂದರೆ ಬಫ್ ಮೀಟ್ ಬೇಕಂದರೆ ಯಾವ್ದು ಬೇಕು ನಮಗೆ ಅದನ್ನು ಹಾಕ್ಕೊಡ್ತಾರೆ. ನೋಡಿ ಇದು ಚಿಕನ್ ಚೋಯ್ಲಾ ಹೇಗಿದೆ ಅಂತ ಟ್ರೈ ಮಾಡೋಣ. ಚಿಕನ್ ಚೋಯ್ಲಾ ಚೆನ್ನಾಗಿದೆ. ಚಿಕನ್ ಚೋಯ್ಲಾ ಅಂದರೆ ಅದು ತಣ್ಣಗಿರುತ್ತೆ, ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ, ಬಿಸಿಯಾಗೆಲ್ಲ ಇರೋದಿಲ್ಲ ಈ ಡಿಶ್ಶು. ಚಿಕನ್ ಚೋಯ್ಲಾ ಚೆನ್ನಾಗಿದೆ. ಈ ಹಡಿಗಾಂವ್ ಫೆಸ್ಟಿವಲಲ್ಲಿ ನಾನು ಟ್ರೈ ಮಾಡಿದಂತಹ ಫುಡ್ ಎಲ್ಲವೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ಫುಡ್ಡನ್ನ ಟ್ರೈ ಮಾಡ್ತಾ ಸಮಯ ಹೇಗೆ ಕಳೀತಾ ಅಂತಲೇ ಗೊತ್ತಾಗಿಲ್ಲ. ಸೊ ಇದೇ ರೀತಿ ಮತ್ತೊಂದು ವಾರ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.